ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಏಕತಾ ನಡಿಗೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದ್ದರು. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಶಿಲ್ಪಾ ಶರ್ಮಾ ಪಟೇಲ್ ತತ್ವ ಪಾಲಿಸಿ. ಕಲಬುರಗಿ ಮಾದರಿಯಂತೆ ಬೀದರ್ ರೈತರಿಗೆ 3200 ಬೆಲೆ ನಿಗದಿ ಮಾಡಿ ಸೋಮನಾಥ್ ಪಾಟೀಲ್. ಮಡಿವಾಳ ಸಮುದಾಯ ಸಂಕಷ್ಟ ಪರಿಹಾರಕ್ಕೆ ಶೀಘ್ರ ಕ್ರಮ ನಿಗಮ ಅಧ್ಯಕ್ಷ ಸಿ ನಂಜಪ್ಪ ಭರವಸೆ. ನವೆಂಬರ್ 16ರಂದು ಸಂಭಾಜಿ ಬ್ರಿಗೇಡ್ ವತಿಯಿಂದ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ವಾಸರೆ. ಕರ್ನಾಟಕ ಅರಣ್ಯಾಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿ ಹನುಮಂತರಾವ್ ಚೌಹಾಣ್ ನೇಮಕ. ಸುದ್ದಿಯ ವಿವರಗಳು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆದರ್ಶ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದ್ದರು. ಮೇರಾ ಯುವ ಭಾರತ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕಾರ್ಯಗಳನ್ನು ಜನರಿಗೆ ಪರಿಚಯಿಸಲು ಕೇಂದ್ರ ಸರ್ಕಾರ 2 ದಿನಗಳ ಏಕತಾ ನಡಿಗೆ ಹಾಗೂ ವೇದಿಕೆ ಸಮಾರಂಭಗಳನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದ್ದರು. ಸಾನ್ನಿಧ್ಯ ವಹಿಸಿದ ಬೇಮುಳಖೇಡ ಹಿರೇಮಠ್ ಸಂಸ್ಥಾನ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಮಾತನಾಡಿ, ದೇಶಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ವಲ್ಲಭಾಯ್ ಪಟೇಲ್ ಅವರ ಕಾರ್ಯಗಳ ಕುರಿತು ಇನ್ನೂ ಹೆಚ್ಚಿನ ಪ್ರಚಾರ ಆಗುವ ದಿಶೆಯಲ್ಲಿ ಅವರ ವಸ್ತು ಸಂಗ್ರಹಾಲಯ ಸ್ಥಾಪಿಸಬೇಕು. ಪಠ್ಯ ಪುಸ್ತಕಗಳಲ್ಲಿ ಅವರ ಜೀವನ ಮತ್ತು ಸಾಧನೆಯ ಇನ್ನೂ ಹೆಚ್ಚಿನ ವಿಷಯ ಸೇರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 1 ವರ್ಷದ 16 ದಿನಗಳ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು. ಕೇಂದ್ರ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಭಾಗವನ್ನು ನಿಜಾಮನ ಆಳ್ವಿಕೆಯಿಂದ ಮುಕ್ತಗೊಳಿಸಿದ್ದರು ಎಂದು ಹೇಳಿದ್ದರು. ಪಟೇಲರ ನೇರ ನಡೆ, ನುಡಿ, ಧೈರ್ಯ ಎಲ್ಲರಿಗೂ ಆದರ್ಶವಾಗಬೇಕು ಎಂದು ತಿಳಿಸಿದ್ದರು. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಓಂ ಪ್ರಕಾಶ್ ರೊಟ್ಟೆ, ಮುಖಂಡ ಚನ್ನಬಸವ ಬಳತೆ ಮಾತನಾಡಿದ್ದರು. ಮುಖಂಡರಾದ ರಾಜಶೇಖರ್ ನಾಗಮೂರ್ತಿ, ಶಿವಕುಮಾರ್ ಸ್ವಾಮಿ ಬಂಬುಳಗಿ, ಡಾಕ್ಟರ್ ಪ್ರಭುಲಿಂಗ ಬಿರಾದರ್, ರವೀಂದ್ರ ಗಬಾಡೆ, ಗುರುನಾನಕ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ನಂದಿನಿ ಮಡ್ಪತಿ, ಸಂತೋಷ್ ರೆಡ್ಡಿ, ಸೋಮನಾಥ್ ಪೂಜಾರಿ ಮತ್ತಿತರರು ಇದ್ದರು. ಶಿಕ್ಷಕ ದೇವಿದಾಸ್ ಜೋಶಿ ನಿರೂಪಿಸಿದ್ದರು. ಸತೀಶ್ ಬೆಳಕೋಟೆ ಸ್ವಾಗತಿಸಿದ್ದರು. ಮೇರಾ ಯುವ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ ವಂದಿಸಿದ್ದರು. ಇದಕ್ಕೂ ಮುನ್ನ ಬಿವಿ ಭೂಮರೆಡ್ಡಿ ಕಾಲೇಜಿನಿಂದ ಪ್ರಮುಖ ಬೀದಿಗಳ ಮೂಲಕ ನೆಹರು ಕ್ರೀಡಾಂಗಣವರೆಗೆ ನಡೆದ ಏಕತಾ ನಡಿಗೆಗೆ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದ್ದರು. ಮುಖಂಡ ಸೋಮನಾಥ್ ಪಾಟೀಲ್, ಎಚ್ಕೆಇ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ, ಬುಡ ಮಾಜಿ ಅಧ್ಯಕ್ಷ ಬಾಬು ವಾಲಿ, ನಗರಸಭೆ ಸದಸ್ಯ ಶಶಿಧರ್ ಹೊಸಳ್ಳಿ, ವೀರೇಶ್ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ದೇಶ ಇಂದು ಒಳಗಡೆ ಹಾಗೂ ಹೊರಗಡೆಯ ಭಯೋತ್ಪಾದಕರೊಂದಿಗೆ ಹೋರಾಡುವ ಪರಿಸ್ಥಿತಿ ಇದೆ. ದೇಶದ ಏಕತೆಗೆ ಭಂಗ ಉಂಟು ಮಾಡುವ ವಿದೇಶಿ ಶಕ್ತಿಗಳ ಹುನ್ನಾರದ ಬಗ್ಗೆ ದೇಶದ ಜನರು ಜಾಗೃತರಾಗಿರಬೇಕು.
ಓಡ್ರಿ ಓಡ್ರಿ ಓಡ್ರಿ. ಧನ್ಯವಾದ. ಬರ್ರಿ ಮುಂಬರಿ. ಒಂದೆರಡು ನಿಜವಾದ ಘಟನೆಗಳು ಅವ್ರದ್ದು ಜೀವನ ನಮಗ್ ಗೊತ್ತಿದಿರಬಹುದು. ಕರ್ತವ್ಯ ಪ್ರಜ್ಞೆ ಅಂತ ಏನಿತ್ತು ಅಂದ್ರೆ ಅವ್ರು ನೋಡಿ ಕಲಿಬೇಕು ನಾವು. ಅವ್ರ ಕೋರ್ಟ್ ಅಲ್ಲಿ ಮೊದಲ ಗೃಹ ಮಂತ್ರಿ, ಉಕ್ಕಿನ ಮನುಷ್ಯ, ಇಡೀ ಭಾರತವನ್ನ ಸಮಗ್ರ ಭಾರತವನ್ನಾಗಿ ನಿರ್ಮಾಣ ಮಾಡಿರುವಂತಹ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಇದೀಗ ನಮ್ಮ ಅತಿಥಿ ಮಾನ್ಯರು ಗಣ್ಯರು ಪೂಜ್ಯರಿಂದ ಪುಷ್ಪಾರ್ಚನೆಯನ್ನ ಸಲ್ಲಿಸ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಇರಲಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಪಾದಯಾತ್ರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲರಿಗೂ ಗೊತ್ತಿರದಂಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮ ದೇಶದ ಮೊದಲನೇ ಡಿಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಗೃಹ ಮಂತ್ರಿ ಇದ್ದರು, ಹೋಮ್ ಮಿನಿಸ್ಟರ್ ಇದ್ದರು. ಅವರಿಗೂ ನಾವು ಮುಖ್ಯವಾಗಿ ಐರನ್ ಮ್ಯಾನ್ ಅಂತ ಅವರಿಗೂ ಹೇಳ್ತಾರೆ. ಅದೇ ಹೆಸರಿನಲ್ಲಿ ನಮಗೆ ಕೂಡ ಅವರ ಪರಿಚಯ ಇದೆ. ಏಕೆಂದರೆ ಅವರು ಇಂಡಿಪೆಂಡೆನ್ಸ್ ಆದಾಗ ಮತ್ತು ಇಂಡಿಪೆಂಡೆನ್ಸ್ ಆದ ನಂತರ ಅವರು ಐರನ್ ಹ್ಯಾಂಡಿಂದ ಈಗೆಲ್ಲ ಡೀಲ್ ಮಾಡಿದ್ದಾರೆ. ನಮ್ಮ ಭಾಗಕ್ಕೆ ಮುಖ್ಯವಾಗಿ ಬಗ್ಗೆ ಅಂದರೆ ವಿಶೇಷ ಮಹತ್ವ ಇದೆ. ಏಕೆಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಇದು ಹೈದರಾಬಾದ್ ರೀಜನ್ ಇಂಡಿಪೆಂಡೆನ್ಸ್ ಆದಾಗ ಅವರು ಸೇರಿಸಿಲ್ಲ. ಅದಾದ ನಂತರ ಆಪರೇಷನ್ ಮಾಡಿ ರೆಫರೆಂಡಮ್ ಮಾಡಿ ಹೈದರಾಬಾದ್ ಜನರಿಂದ ಮತ್ತು ಹೈದರಾಬಾದ್ಗೆ ಕೂಡ ನಮ್ಮ ದೇಶದಲ್ಲಿ ಸೇರಿಸಾಯಿತು. ಅದೇ ರೀತಿಯಲ್ಲಿ ನಮ್ಮದು ಹೈದರಾಬಾದ್ ಕರ್ನಾಟಕ ಕೂಡ 17 ಸೆಪ್ಟೆಂಬರ್ 17ನೇ ಸೆಪ್ಟೆಂಬರ್ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಸೊ ನಮ್ಮ ಭಾಗಕ್ಕೆ ಇಂಡಿಪೆಂಡೆನ್ಸ್ ಸಿಗೋದು ಆವತ್ತಿನ ದಿವಸಗೆ. ಆ್ಯಂಡ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದು ತುಂಬ ಕಾಂಟ್ರಿಬ್ಯೂಷನ್ ಇತ್ತು ಅದರ ಹಿಂದೆ. ಸೊ ನಾವೆಲ್ಲರೂ ಇವತ್ತು ಕೂಡ ಕಾರ್ಯಕ್ರಮ ಇದೆ. ನಾಳೆ ಅದೇ ರೀತಿಯಲ್ಲಿ ಬೆಳಗ್ಗೆ 8 ಗಂಟೆಗೆಯಿಂದ ಪಾದಯಾತ್ರೆ ಚಾಲನೆ ಆಗುತ್ತೆ. ಮತ್ತು ಇಲ್ಲಿ 10:10ವರೆಗೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಗುತ್ತೆ. ಅವ್ರಿಗೆಲ್ಲಕ್ಕಿಂತ ಕಷ್ಟ ಆಗಿದ್ದು ಬರೀ 3 ರಾಜ್ಯಗಳು. ಒಂದು ಕಾಶ್ಮೀರ, ಇನ್ನೊಂದು ಜೂನಾಗಢ, ಅದು ಬಿಟ್ಟರೆ ಹೈದರಾಬಾದ್. ಇವತ್ತು ನಾವೇನಾದ್ರೂ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋ ನಡೆಸಲಿಲ್ಲ ಅಂದ್ರೆ ಇವತ್ತು ನಾವು ಮೋಸ್ಟ್ಲಿ ಕಲ್ಯಾಣ ಕರ್ನಾಟಕ ಪೋರ್ಷನ್ದವ್ರು ಬೇರೆ ದೇಶ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಅಂತ ನಿರ್ಧಾರಗಳು ಒಬ್ರು ಮಹಾಪುರುಷರು ತಗೊಂಡ್ರ ಅಂದ್ರ ಅವ್ರ ವ್ಯಕ್ತಿತ್ವ ಹೋಗಿ ನಮಗೆಲ್ಲ ಗೊತ್ತಿರ್ಬೇಕು. ಯಾವಾಗ್ಲೂ ಅವರು ಮೊದಲನೇದಾಗಿ ದೇಶ ಅಂತ ಎಲ್ಲರ ಹತ್ರ ಭಾವನೆ ಬರ್ಬೇಕು. ಇವತ್ತು ಯುವ ಪೀಳಿಗೆಗಳು ನಾವು ನೋಡ್ತಾ ಇದೀವಿ. ಬಹಳಷ್ಟು ಜನ ಎಲ್ಲರೂ ಹೇಳ್ತಾರಕಿ ನಮ್ಮ ಹುಡುಗರೆಲ್ಲ ಮೊಬೈಲ್ ನೋಡ್ತಾರ ಅಂತ ಹೇಳಿ. ಆದ್ರ ಮೊಬೈಲ್ ನಲ್ಲಿರುವ ಅಂಶಗಳು ತಿಳ್ಕೊಳ್ಳಕ್ ನಮ್ ಜೀವನ ಪೂರ್ತಿ ಸಾಕಾಗಿಂಗಿಲ್ಲ. ಅದ್ರ ಸಲುವಾಗಿ ಮೊದಲೇ ಮೊಬೈಲ್ ಬಳಸೋಣ ಬ್ಯಾಡ್ ಅನ್ನಲ್ಲ. ಆದ್ರೂ ಕೂಡ ಒಂದ್ ದೇಶಕ್ಕೆ ಹಿತಕರ ಆಗಿರೋ ಒಂದು ಒಳ್ಳೆ ವ್ಯಕ್ತಿತ್ವಗಳು, ಜಯಂತ್ಯುತ್ಸವ ಏನವ, ಅವ್ರು ಮಾಡಿರುವ ಒಳ್ಳೆ ಒಳ್ಳೆ ಕೆಲಸಗಳು ಏನವ ನಮಗೆಲ್ಲ ಗೊತ್ತಿರ್ಬೇಕು. ಇವತ್ತು ಬಹಳಷ್ಟು ಜನಕ್ಕೆ ನೀವು ಕೇಳ್ರಿ, ಸ್ಟ್ಯಾಚ್ಯೂ, ನಾನು ದುಬೈಗೆ ಹೋಗಿರುವಾಗ ಒಂದು ಸ್ಟ್ಯಾಚ್ಯೂ ಹೈಟ್ ಕೇಳಿದ್ರ ಎಲ್ಲರೂ ಫಿಕ್ಸ್ ಹೇಳ್ತಾರಲ್ಲಿ. ಇವತ್ತು ಎಷ್ಟು ಜನ ಗೊತ್ತದ ನಿಮ್ಗೆ ಯುನಿಟಿ ಇದ್ರದ್ದು ಹೈಟ್ ಎಷ್ಟದ ಅಂತ ಹೇಳಿ ನೋಡೋಣ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಹೈಟ್ ಎಷ್ಟದ ಗೊತ್ತದ ನಿಮ್ಗೆ ಯಾರಿಗಾದ್ರು? 182 ಮೀಟರ್ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಏನೇ ಇರ್ಲಿ, ನಮಗ್ ಸ್ವಲ್ಪ ಅವಾಗ ಸಮಯ ಸಿಕ್ಕಾಗ ನಮ್ಮ ದೇಶದ ವಿಶೇಷ ಸ್ಥಾನಗಳು ಏನವ,
ಯಾವ ರೀತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೈಟ್ ಎಷ್ಟದ ಎಲ್ಲದ ಈ ರೀತಿ ಗೊತ್ತಿರಬೇಕು. ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಧೀನದ ಮೇರಾ ಯುವ ಭಾರತ್ ಬೀದರ್ ವತಿಯಿಂದ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವಕ ಸಂಘಗಳ ವತಿಯಿಂದ ಅನೇಕ ಸಹಯೋಗದೊಂದಿಗೆ ನಮ್ಮ ಬೀದರ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 100ರ ಜಯಂತಿ ಅಂಗವಾಗಿ ಏಕತಾ ನಡಿಗೆಯನ್ನು ಆಯೋಜಿಸಲಾಗಿದೆ. ಇವತ್ತು ಈ ಒಂದು ಏಕತಾ ನಡಿಗೆ ಉದ್ದೇಶ ನಮ್ಮ ದೇಶದಲ್ಲಿ ಐಕ್ಯತೆ ಮತ್ತು ಸಮಗ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಅವರ ಕಾರ್ಯಚಟುವಟಿಕೆಗಳು ಯುವ ಜನಕ್ಕೆ ಮತ್ತು ಇಡೀ ಜಗತ್ತಿಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಇವತ್ತು ಏಕತಾ ನಡಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮ ನಮಗೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕ ಯುವಕರು ನಮ್ಮ ದೇಶದ ಐಕ್ಯತೆಗೆ ಏನಪ್ಪ ಅಂದ್ರೆ ಧಕ್ಕೆ ತರುವಂಥ ಕೆಲಸಗಳು ಕೂಡ ಇವತ್ತು ನಡೀತಾ ಇವೆ. ಯುವಕರು ನಮ್ಮ ದೇಶದ ಸಮಗ್ರತೆಗಾಗಿ ಐಕ್ಯತೆಗಾಗಿ ಕಾರ್ಯನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಆಗಿದೆ. ಯಾಕಂದರೆ ನಾವು ಭಾರತ ಸ್ವತಂತ್ರ ಆದಾಗ ನಾವು ಕಲ್ಯಾಣ ಕರ್ನಾಟಕ ನಾವೇನು ಹೇಳ್ತೀವಿ, ನಿಜಾಮ್ ಹೈದರಾಬಾದ್ ಕರ್ನಾಟಕ ಅಂತೇನು ಹೇಳ್ತೀವಿ ಮೊದಲು. ಸೊ ನಾವು ಸ್ವತಂತ್ರ ಆಗಿರಲಿಲ್ಲ. ನಾವು ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಜನತೆ ನಾವೇನಪ್ಪ ಅಂದ್ರೆ 1 ವರ್ಷ 16 ದಿವಸ ತಡವಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿದೆ. ಅಂದರೆ ನಮ್ಮ ದೇಶ ಸ್ವತಂತ್ರ ಆಸರಿಸುವ ಸಂಬಂಧದಲ್ಲಿ ನಾವು ಸ್ವತಂತ್ರ ಇರಲಿಲ್ಲ, ನಮ್ಮಲ್ಲಿ ನಿಜಾಮರ ಈ ಒಂದು ಆಳ್ವಿಕೆ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಇವತ್ತಂದ್ರೆ ಪೋಲೋ ಆಪರೇಷನ್ ಮಾಡೋ ಮೂಲಕ ನಮ್ಮ ವಿಶೇಷವಾಗಿ ನಮ್ಮ ದೇಶದಲ್ಲೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವತಂತ್ರ ಮತ್ತು ವಿಮೋಚನೆ ಮಾಡುವ ನಿಟ್ಟಿನಲ್ಲಿ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಸಂಭ್ರಮದಿಂದ ಇವತ್ತು ನಾವು ಈ ಒಂದು ಏಕತಾ ನಡಿಗೆಯನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಅನೇಕ ಶಾಲಾ ಕಾಲೇಜಿನ ಯುವಕರು, ಯುವಕ ಸಂಘದ ಯುವಕರು ಎಲ್ಲರೂ ಏನಪ್ಪ ಅಂದ್ರೆ ಭಾಗಿಯಾಗಿದ್ದಾರೆ. ನಡಿಗೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನದಂದು ಇವತ್ತು ನಾವೆಲ್ಲ ಕಾಲ್ನಡಿಗೆಯಲ್ಲಿ ನಾವೆಲ್ಲರೂ ಕಾಲ್ನಡಿಗೆಯಲ್ಲಿ ಜಾಥಾ ಮಹೋತ್ಸವವನ್ನು ನೆರವೇರಿಸುತ್ತಿದ್ದೇವೆ. ಮತ್ತು ನಾವೆಲ್ಲರೂ ಇವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತುಂಬ ನಮ್ಮ ಯುವ ಶಕ್ತಿಗೆ ಪ್ರೇರಣೆ ಆಗಿದ್ದಾರೆ ಮತ್ತು ಅವರಿಗೆ ಐರನ್ ಮ್ಯಾನ್ ಅಂತ ಕೂಡ ಹೆಸರು ಕೂಡ ಬಂದಿದೆ. ಅದೇ ರೀತಿ ನಮ್ಮ ಯುವಕರೆಲ್ಲ ಸಾಧನೆ ಮಾಡಬೇಕು, ಇದೇ ರೀತಿ ಎಲ್ಲರೂ ಮುಂದೆ ಬರಬೇಕು, ನಮ್ಮ ದೇಶ ಇನ್ನಷ್ಟು ಮುಂದೆ ಬೆಳಿಬೇಕು ಅನ್ನೋ ಈ ಕಾರಣದಲ್ಲಿ ನಾವೆಲ್ಲ ಈ ಕಾಲ್ನಡಿಗೆಯನ್ನು ಪ್ರಾರಂಭಿಸಿದ್ದೇವೆ. ಯೂನಿಟಿ ಆಫ್ ಮಾರ್ಚ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ 150ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಕಾಲ್ನಡಿಗೆ ಜಾಥಾದ ಮೂಲಕ ಯೂನಿಟಿಯನ್ನು ದೇಶವನ್ನು ಒಗ್ಗೂಡಿಸುವಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂದುಕೊಂಡಂಥ ಉದ್ದೇಶವನ್ನು ನೆರವೇರಿಸುವ ಪ್ರಯತ್ನದ ಮೂಲಕ ದೇಶದ ಪ್ರಧಾನಮಂತ್ರಿಯವರು ಇಂದಿನ ಯುವಕರಿಗೆ ಪ್ರೇರಣೆಯಾಗ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೇಶವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಯುವಕರನ್ನು ಪ್ರೇರೇಪಿಸುತ್ತಾ ನಗರದ ತುಂಬೆಲ್ಲ ವಿದ್ಯಾರ್ಥಿಗಳು ಕಾಲ್ನಡಿಗೆ ಜಾಥಾದ ಮೂಲಕ ನೆಹರು ಕ್ರೀಡಾಂಗಣದವರೆಗೆ ಭಾಗವಹಿಸಿ ದೇಶದಲ್ಲಿರ್ತಕ್ಕಂಥ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ಪ್ರೇರೇಪಿಸುವಲ್ಲಿ ಇಂದಿನ ಯುವಕರು ಕಾಲ್ನಡಿಗೆ ಜಾಥಾದ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯ ಕಬ್ಬು ನುರಿಸಿದ ರೈತರಿಗೆ ಪ್ರತಿ ಟನ್ಗೆ 3,172 ನೀಡಲು ಅಲ್ಲಿಯ ಜಿಲ್ಲಾಡಳಿತ ಮುಂದಾಗಿದ್ದು, ಬೀದರ್ ಜಿಲ್ಲಾಡಳಿತವೂ ಸಹ ಪ್ರತಿ ಟನ್ಗೆ 3,200 ನಿಗದಿಗೊಳಿಸಬೇಕೆಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ರೂಪಾಯಿ 3,172 ನೀಡಲು ಮುಂದೆ ಬಂದಿರುವಾಗ ಇಲ್ಲಿ ಏಕೆ ಸಾಧ್ಯವಿಲ್ಲ? ಈಗಾಗಲೇ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಬೆಳಗಾವಿಗೆ ಒಂದು, ಬಾಗಲಕೋಟೆಗೆ ಒಂದು ಕಾನೂನು ಇರುವುದಿಲ್ಲ ಎಂದು ಹೇಳಿದ್ದಾರೆ. ಹೀಗಿರುವಾಗ ಕಲಬುರಗಿ ಹಾಗೂ ಬೀದರ್ಗೆ ಪ್ರತ್ಯೇಕ ದರ ಬೇಕೆ ಎಂದು ಪ್ರಶ್ನೆ ಮಾಡಿದ್ದರು. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪ್ರತಿ ಹೆಕ್ಟರ್ಗೆ 48,000 ನೀಡಿದ್ದು, ರಾಜ್ಯದಲ್ಲಿ ಕೇವಲ 17,000 ನೀಡಲು ಮುಂದಾಗಿದೆ. ಈಗ ಕೇವಲ 8,500 ನೀಡಿದ್ದು, ಉಳಿದ ಹಣ ಯಾವಾಗ ಬರುತ್ತೋ ಕಾದು ನೋಡಬೇಕೆಂದು ವ್ಯಂಗ್ಯ ಮಾಡಿದ್ದರು. ಈಶ್ವರ್ ಬಿ ಖಂಡ್ರೆ ಅವರು ಭಾಲ್ಕಿ ಉಸ್ತುವಾರಿ ಸಚಿವರ ಅಥವಾ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಭಾಲ್ಕಿ ತಾಲೂಕಿನ ಎಲ್ಲ ರೈತರ ಖಾತೆಗೆ ಅತಿವೃಷ್ಟಿ ಪರಿಹಾರದ ಹಣ ಜಮೆಯಾಗಿದೆ. ಆದರೆ ಜಿಲ್ಲೆಯ ಹಂತ ಹಂತವಾಗಿ ಪರಿಹಾರ ರೈತರ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಆದರೆ ಹಂತ ಹಂತವಾಗಿ ಏಕೆ ಕೊಡಬೇಕು? ಒಂದೇ ಸಲ ಕೊಡಲು ಏನು ಕಷ್ಟ? ಕೇಂದ್ರ ಸರ್ಕಾರ ಇಡೀ ದೇಶದ ರೈತರಿಗೆ ಒಂದೇ ಸಲ ಹಣ ಪಾವತಿಸುವುದಿಲ್ಲವೇ? ರೈತರು ರೊಚ್ಚಿಗೆದ್ದರೆ ಯಾವ ಸರ್ಕಾರವೂ ಉಳಿಯುವುದಿಲ್ಲ ಎಂದರು.
ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಮಾತನಾಡಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ರೈತರು ಹುಮ್ನಾಬಾದ್ನಲ್ಲಿ ನವೆಂಬರ್ 12ರಂದು ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟ ಇಟ್ಟುಕೊಂಡಿದ್ದರು. 3 ದಿನಗಳ ಮುಂಚೆಯೇ ಬಿಜೆಪಿ ಈ ಹೋರಾಟವನ್ನು ಬೆಂಬಲಿಸಿ ಅದರಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿತ್ತು. ಅನಂತರ ಇತರೆ ಪಕ್ಷಗಳು ಕೂಡ ಬೆಂಬಲ ಸೂಚಿಸಿದ್ದವು. ಆದರೆ ನವೆಂಬರ್ 12ರಂದು ಹೋರಾಟ ನಡೆಸುವಾಗ ನನ್ನ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಪೊಲೀಸರು ಬಂಧಿಸಿ ಬೇರೆಡೆ ಕರೆದೊಯ್ದರು. ಆದರೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಮುಖಂಡರು ಆದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಹುಮ್ನಾಬಾದ್ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರನ್ನ ಪೊಲೀಸರು ಬಂಧಿಸಲಿಲ್ಲ ಎಂದರು. ರೈತರ ಹೋರಾಟದ ಮುನ್ನ ದಿನ PSI ನನ್ನ ಬಳಿ ಬಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 10 ನಿಮಿಷ ಪ್ರತಿಭಟನೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದರು. ಮರುದಿನ ಇದೇ ಪೊಲೀಸರು ಹೆದ್ದಾರಿಯಲ್ಲಿ ಪ್ರತಿಭಟನೆಗೆ ಅವಕಾಶ ಕಲ್ಪಿಸುವುದಿಲ್ಲ ಎಂದರು. ಇದರಿಂದ ಗೊಂದಲ ಸೃಷ್ಟಿಯಾಯಿತು ಎಂದು ಆರೋಪಿಸಿದ್ದರು. ನನ್ನ ಹುಮ್ನಾಬಾದ್ ಮತಕ್ಷೇತ್ರವು ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಹಂಚಿ ಹೋಗಿದೆ. ನನ್ನ ಕ್ಷೇತ್ರದ ಕೆಲವು ಹಳ್ಳಿಗಳ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಕಲಬುರಗಿಯಲ್ಲಿ 3172 ಬೆಲೆ ಸಿಗುತ್ತಿದೆ. ಬೀದರ್ ಜಿಲ್ಲೆಯ ಹಳ್ಳಿಗಳಿಗೆ ಕಡಿಮೆ ಕೊಟ್ಟರೆ ಹೇಗೆ? ಕಲಬುರಗಿಯಂತೆ ದರ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ BSSಗೆ ಆರಂಭಿಸಲು ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟರೆ 550 ಕೋಟಿ ಸಾಲ ಕೊಡಲಾಗುವುದು ಎಂದು ಕೇಂದ್ರದ NCDC ಹೇಳಿದೆ. ರಾಜ್ಯ ಸರ್ಕಾರ ಅದಕ್ಕಾದರೂ ಒಪ್ಪಿಕೊಳ್ಳಬೇಕು. ಇಲ್ಲವಾದರೆ ಟೆಂಡರ್ ಕರೆದು ಆಸಕ್ತರಿಗೆ ಲೀಸ್ ಮೇಲೆ ಕೊಟ್ಟು ಕಾರ್ಖಾನೆ ಆರಂಭಿಸಬೇಕೆಂದು ಆಗ್ರಹಿಸಿದರು. BSSಗೆ ಬೀದರ್ ಜಿಲ್ಲೆಯ ಜೀವನಾಡಿ. ಜಿಲ್ಲೆಯ ಮೊದಲ ಸಕ್ಕರೆ ಕಾರ್ಖಾನೆ 25,000 ಷೇರುದಾರರು, 5,000 ಕಾರ್ಮಿಕರಿದ್ದಾರೆ. ಈ ಕಾರ್ಖಾನೆ ಆರಂಭಗೊಂಡರೆ ಜಿಲ್ಲೆಯ ರೈತರಿಗೆ ಅನುಕೂಲವಾಗುತ್ತದೆ. ಶೀಘ್ರ ಕಾರ್ಖಾನೆ ಆರಂಭಿಸಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದರು. ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಪ್ರಚಂಡ ಜಯ ಗಳಿಸಿದೆ. ವೋಟ್ ಚೋರಿ ಎಂದು ಆರೋಪಿಸುತ್ತಿರುವವರಿಗೆ ಬಿಹಾರದ ಜನತೆ ತಕ್ಕ ಉತ್ತರ ನೀಡಿದ್ದಾರೆ. ಈಗ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ. ವೋಟ್ ಚೋರಿ ಸಂವಿಧಾನದ ಪುಸ್ತಕ ಬಿಟ್ಟರೆ ರಾಹುಲ್ ಗಾಂಧಿ ಅವರ ಬಳಿ ಏನೂ ಇಲ್ಲ. ಸುಮ್ಮನೆ ಜನರಿಗೆ ದಿಕ್ಕು ತಪ್ಪಿಸುತ್ತಿರುತ್ತಾರೆ ಎಂದು ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಹೇಳಿದ್ದರು. ಬಿಜೆಪಿ ಮುಖಂಡರಾದ ವಿಶ್ವನಾಥ್ ಪಾಟೀಲ್ ಮಾಡ್ಗುಳ್, ಬಸವರಾಜ್ ಆರ್ಯ, ರಾಜಶೇಖರ್ ನಾಗಮೂರ್ತಿ, ಶ್ರೀನಿವಾಸ್ ಚೌಧರಿ, ಬಸವರಾಜ್ ಪವಾರ್, ವೀರು ದಿಗ್ವಾಲ್, ಶಶಿಧರ್ ಹೊಸಳ್ಳಿ, ಅನಿಲ್ ಪಸರ್ಗೆ ಸೇರಿದಂತೆ ಇತರರು ಇದ್ದರು. ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಿಹಾರ್ನ ಮಹಾಜನತೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಕಾಂಗ್ರೆಸ್ನವರೇನು ಅವರ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡ್ಕೊಂಡು ರಾಜ್ಯದವರೆಗೆ ವೋಟ್ ಚೋರಿ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ತಕ್ಕ ಉತ್ತರವನ್ನು ಇವತ್ತು ಬಿಹಾರ್ನ ಜನತೆ ಕೊಟ್ಟಿದ್ದಾರೆ. ಈ ಮುಂದೆ ಬಹುಶಃ ಕಾಂಗ್ರೆಸ್ನವರು ಅದು ಅಥವಾ ವೋಟಿಂಗ್ ಮಷಿನ್ನಲ್ಲಿ ಡಿಫಾಲ್ಟ್ ಇದೆ ಅಂತ ಹೇಳಿ ಹೇಳ್ಕೊತಾ ಹೋಗ್ತಾರೆ. ಅವರ ಸರ್ಕಾರ ಬಂತಂದ್ರೆ ವೋಟಿಂಗ್ ಮಷಿನ್ನಲ್ಲಿ ಯಾವುದೇ ಡಿಫೆಕ್ಟ್ ಇರಲ್ಲ. ಅದರ ಭಾರತೀಯ ಜನತಾ ಪಕ್ಷ NDA ಸರ್ಕಾರಗಳು ಬಂದಾಗ ಜನತೆ ಅವರಿಗೆ ಆಶೀರ್ವಾದ ಮಾಡಿದಾಗ ವೋಟಿಂಗ್ ಮಷಿನ್ನಲ್ಲಿ ಡಿಫೆಕ್ಟ್ ಇದೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕಾಗಿ ಮತ್ತೊಂದ್ಸಲ ಬಿಹಾರ್ ಮಹಾಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಿನ್ನೆ ಇಬ್ಬರು ಮಂತ್ರಿಗಳದ್ದು 2 ಸ್ಟೇಟ್ಮೆಂಟ್ ಬಂದಿವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಕಡೆ ಹೇಳಿದ್ದಾರೆ, ಬಿಜೆಪಿಯವರು ಕಬ್ಬು ಬೆಳೆಗಾರರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ, ಅವ್ರ ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಶಿವಾನಂದ ಪಾಟೀಲ್ರು ಈ ರಾಜ್ಯದ ಸಕ್ಕರೆ ಸಚಿವರು ಅವರು ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಯಲ್ಲಿ ಕಬ್ಬಿಗೆ ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೊಂದು ಬಾಗಲಕೋಟೆ ಜಿಲ್ಲೆಗೊಂದು ದರ ನಿಗದಿ ಮಾಡ್ಲಿಕ್ಕಾಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮೊದಲನೇದು ಹೇಳಿದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ಪ್ರಶ್ನೆಯನ್ನು ಅವರು ರಾಜಶೇಖರ್ ಪಾಟೀಲ್ ಅವರಿಗೆ ಕೇಳಬೇಕು. ಪ್ರಚೋದನೆ ನಾವು ಕೊಡ್ತಾ ಇದ್ದೀವ ಅಥವಾ ಅವರ ಹಿಂದಿನ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ರು ಅವರು ಕೂಡ ಬಂದು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ನಾವಂತೂ ಬೇಷರತ್ತಾಗಿ 2 ದಿವಸ ಮುಂಚೆನೆ ರೈತ ಸಂಘಟನೆದವರು ಕರೆದಂತ ಒಂದು ಹೋರಾಟಕ್ಕೆ ಬಿಜೆಪಿಯಿಂದ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಕಣ್ಣು ಮುಚ್ಕೊಂಡು ಮಕ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ಅದು ಎದಕ್ಕಂತಂದ್ರೆ ಬೀದರ್ ಜಿಲ್ಲೆಗೆ ಇವತ್ತು ಸ್ವಪಕ್ಷದವರೇ ಕಾಂಗ್ರೆಸ್ಸಿನ ಮಾಜಿ ಶಾಸಕರು ಮತ್ತೆ ಸಿಟ್ಟಿಂಗ್ MLC ಅವರು ಇವತ್ತು ಸರ್ಕಾರ ವಿರುದ್ಧನೇ ಆ ಪ್ರತಿಭಟನೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಆ ಒಂದು ಪ್ರತಿಭಟನೆಯಲ್ಲಿ
ಯಾವುದೇ ಪಕ್ಷಾತೀತವಾಗಿ ನಾವು ಹೋರಾಟ ಇಲ್ಲ, ಎಲ್ಲರೂ ಪಾಲ್ಗೊಂಡು ಮಾಡಬೇಕಂದಾಗ ಅವರು ಕೂಡ ಪಾಲ್ಗೊಂಡಿದ್ದರು, ಅನೇಕ ಸಂಘಟನೆದವರು ಕೂಡ ಪಾಲ್ಗೊಂಡಿದ್ರು. ಇಲ್ಲಿ ಏನು ತೋರಿಸ್ಕೊಡ್ತಾ ಇದೆ ಅಂತಂದರೆ ಸರ್ಕಾರ ರೈತರ ಪರವಾಗಿಲ್ಲ, ಸರ್ಕಾರ ರೈತರ ವಿರೋಧ ಇದೆ ಅಂತ ಇವತ್ತು ಪಕ್ಷದವರೇ ಇವತ್ತು ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಪಾಲ್ಗೊಂಡಿದ್ರು. ಇವತ್ತು ಅದರ ಹಾಗೆ ತಾವು ನೋಡ್ಬೋದು, ಯಾವಾಗ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದೆವು, ಇವತ್ತು ಪ್ರತಿಭಟನೆ ನಾವು ಯಾವುದಕ್ಕೋಸ್ಕರ ಮಾಡಿದ್ದು, ಸರ್ಕಾರ ಎತ್ತುಗೋಳಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ನ್ಯಾಯ ಒದಗಿಸ್ಕೊಂತ ಆಗ್ಬೇಕಂತ ನಾವು ಇವತ್ತು ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಬಂಟಿಂಗ್ಸ್ ಇರ್ಬೋದು, ಬೇರೆ ಬೇರೆ ಪೋಸ್ಟರ್ಸ್ಗಳು ಇವತ್ತು ರೈತರು ಎಲ್ಲರೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾಗ ಇವತ್ತು ಜಿಲ್ಲಾ ಆಡಳಿತ ವತಿಯಿಂದ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕೂಡ ದಬ್ಬಾಳಿಕೆ ಮಾಡಿದ್ರು. ಏನು ಇವತ್ತು ಅವು ಬಂಟಿಂಗ್ಸ್ ಇದ್ದು ಅವು ತಗೊಂಡು ಹರಿದು ಹಾಕಿ ಬಿಡೋದು, ಕಸ್ಕೊಂಬೋದು. ಇವತ್ತು ನಾನೇ ಶಾಸಕನಾಗಿ ನಾನು ಹಿಡ್ಕೊಂಡ್ರು ಕೂಡ ನನ್ನ ಕೈಲಿಂದ ಕೂಡ ಕಸ್ಕೊಂಡು ಹರಿದು ಹಾಕಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ರಿ, ಎಲ್ಲ ಮೀಡಿಯಾದ್ರು ಕೂಡ ತಾವು ಇವತ್ತು ಅಲ್ಲಿ ಕೂಡ ಬಂದಿದ್ರಿ ತಾವು ಇವತ್ತು. ಯಾಕೆ ನಮಗೆ ಹೋರಾಟ ಮಾಡೋದು ಹಕ್ಕಿಲ್ಲ, ಮತ್ತು ಪ್ರತಿಭಟನೆ ನಾವು ಎದಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಮಕ್ಕೊಂಡಿದ್ದಂಥ ಸರ್ಕಾರ ಎತ್ಕೊಳ್ಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಮಡಿವಾಳರ ನಿಗಮದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಅವರು ಬೀದರ್ ಜಿಲ್ಲೆಯ ಮಡಿವಾಳರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಿಗಮದ ವಿವಿಧ ಕಲ್ಯಾಣ ಸೌಲಭ್ಯಗಳು ಇನ್ನೂ ತಲುಪದ ಅಂತಿಮ ಹಂತದ ಮಡಿವಾಳರಿಗೆ ಶೀಘ್ರದಲ್ಲಿ ಎಲ್ಲ ಸೌಲಭ್ಯಗಳನ್ನು ತಲುಪಿಸುವಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಬೀದರ್ ಜಿಲ್ಲೆಯಲ್ಲಿ ಮಡಿವಾಳ ಸಮುದಾಯಕ್ಕೆ ಸ್ವಂತ ಸಮುದಾಯ ಭವನವಿಲ್ಲದೆ ಇರುವ ಸಮಸ್ಯೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳ ಬಳಿಯಿಂದ ಸಿಎ ಸೈಟ್ ಮಂಜೂರು ಮಾಡಿಕೊಡುವ ಭರವಸೆ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ವಿಭಾಗೀಯ ಕಾರ್ಯದರ್ಶಿ ದಿಗಂಬರ್ ಮಡಿವಾಳ್, ಬೀದರ್ ಜಿಲ್ಲಾಧ್ಯಕ್ಷ ಸುಭಾಷ್ ಮಡಿವಾಳ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕನ್ಗೋಳ್, ಮಾಜಿ ಅಧ್ಯಕ್ಷ ಧನರಾಜ್ ಮಡಿವಾಳ್, ಉಪಾಧ್ಯಕ್ಷ ನಾಗರಾಜ್ ಮಡಿವಾಳ್, ಶಿವಕುಮಾರ್ ಚೌಧರಿ, ಶಿವಕುಮಾರ್ ಪರೇಟಿ, ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಡಿವಾಳ್, ಗೋಪಾಲ್ ಮಡಿವಾಳ್, ಸಂಗಮೇಶ್ ಮೈಲೂರ್, ಗೋವಿಂದ್ ಚೌಬಾರ ಸೇರಿದಂತೆ ಸಮುದಾಯದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಯಲ್ಲಿ ಮಡಿವಾಳ ಸಮಾಜದ ಸುಮಾರು ಸಾವಿರಾರು ಜನರು ಇದ್ದು ನಮಗೆ ಯಾವುದೇ ಸಮುದಾಯ ಭವನ ಇಲ್ಲದ ಕಾರಣ ಧಾರ್ಮಿಕ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಲು ತುಂಬ ತೊಂದರೆಯಾಗುತ್ತಿದೆ. ಇಲ್ಲಿಯವರೆಗೆ ಸರ್ಕಾರದಿಂದ ಮಡಿವಾಳ ಸಮಾಜದ ಸಮುದಾಯ ಭವನಕ್ಕೋಸ್ಕರ ಸರ್ಕಾರದಿಂದ ಯಾವುದೇ ಸಿಐ ಸೈಟ್ ಪಡೆದುಕೊಂಡಿರುವುದಿಲ್ಲ. ಆದುದರಿಂದ ತಾವುಗಳು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಸಮಾಜದವರಿಗೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರವರಿಗೆ ಶಿಫಾರಸು ಮಾಡಿ ಬೀದರ್ ನಗರದಲ್ಲಿರುವ ಸರ್ಕಾರದ ಸಿಎ ಸೈಟ್ ಮಂಜೂರು ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದರು. ಸಮಾಜದ ವತಿಯಿಂದ ಕರ್ನಾಟಕ ಮಡಿವಾಳ ಅಭಿವೃದ್ಧಿ ನಿಗಮದ ಹಾಗೂ ನಮ್ಮ ಎಲ್ಲ ಮಡಿವಾಳ ಸಮಾಜದ ವತಿಯಿಂದ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಬಂದಾಗ ಅವರು ಇನ್ನೂ ಅವರ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತ ನಮ್ಮ ಸಿ ನಂಜಪ್ಪ ಅವರು ನಮ್ಮ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಸೇವೆ ಮಾಡಿದ್ಕ ನಮ್ಮ ಮಡಿವಾಳ ಸಮಾಜದ ನಿಗಮವನ್ನು ಅಧ್ಯಕ್ಷ ಮಾಡಿದರೆ ಅವರಿಗೆ ಬಹಳ ಧನ್ಯವಾದ ಹೇಳಬಯಸ್ತೇವೆ. ಯಾಕೆಂದ್ರೆ ನಮ್ಮ ಸರ್ಕಾರ ವತಿಯಿಂದ ಇವತ್ತ ಯಾವುದೇ ಸೌಲಭ್ಯಗಳು ನಮಗೆ ಕೊಡ್ತಾ ಇದ್ರೆ ಇನ್ನೂ ಕೂಡ ಬರುವ ದಿನಗಳಲ್ಲಿ MLC ಕೂಡ ಮುಂದೆ ಕೊಡುವ ಭರವಸೆ ಇದೆ. ಯಾಕೆ ಬಹಳ ಇದರಲ್ಲಿ ಹೋರಾಟ ಆಗಿದೆ. ಹೀಗೆ ಬರುವ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇನ್ನು ಮುಂದೆ ಈಗ ನಾನು ಕೂಡ ಇಲ್ಲಿ ನಗರಸಭೆ ಸದಸ್ಯನಾಗಿದೆ, ನಿಮಗೆಲ್ಲ ಗೊತ್ತು. ನಮ್ಮ ಸುಭಾಷ್ ಅವರು ಕೂಡ ಹಿಂದಾಗಿದ್ರು. ಈಗ ಬರುವ ದಿನಗಳಲ್ಲಿ ಮಡಿವಾಳ ಮಾಚ ತಂದೆ ಆಶೀರ್ವಾದದಿಂದ ಬರುವ ದಿನದ ನಮ್ಮ ಕರ್ನಾಟಕದಲ್ಲಿ 5 ಜನರ MLA ಆ ಮಡಿವಾಳ ಮಾಚದೇವರ ತಂದೆ ಆಶೀರ್ವಾದದಿಂದ ಆಗಬೇಕಂತ ನಾನು ಬೇಡಿಕೆ ಇದು ಮಾಡ್ತೀನಿ ಬಂಧುಗಳೇ. ಹೀಗಾಗಿ ನಮ್ಮ ನಂಜಪ್ಪ ಸಾಹೇಬರು ಆಗಿದ್ದಾರೆ. ಯಾಕಂದ್ರೆ ಅವರು ಸುತ್ತಾಡ್ಕೊತ ನಿಮ್ಗೆಲ್ಲ ಗೊತ್ತು, ಹಿಂದಿನಲ್ಲಿ ಎಷ್ಟೋ ಜನ ರಾಜ್ಯ ಅಧ್ಯಕ್ಷ ಆಗಿದ್ರು. ಇವತ್ತ ಹೀಗೆ ಅವ್ರ ಜೊತೆ ಅವ್ರೇನ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಯಾರಿಗೂ ರಾಜ್ಯಾಧ್ಯಕ್ಷ ಆದ ನಂತರ ನೋಡಿಲ್ಲ. ಈಗ ಮೊನ್ನೆ ನಮ್ಮ ಸಿಸ್ಟರ್ ಮಗಳು ಇಲ್ಲೇ ಕೂತಿದ್ದಾಳ, ಒಂದು ಮೊನ್ನೆ ಜಾಬ್ ಇತ್ತು,
ಹಾಸನದಲ್ಲಿ ಆಕೆಗೆ ಮೊನ್ನೆ ಹೇಳ್ಬೇಕು ಸಾಹೇಬ್ರಂತ ಇಲ್ಲಿ ಫೋನ್ ಮಾಡಿ ಹೇಳಿದೆ, ಅವರಿಗೆ ಈಗ ಮುಂದೆ ನೌಕರಿ ಇದೆ, 15 ತಾರೀಕು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಒಂದು ಜಾಬ್ ಇರಲಿ, ಹಾಸ್ಟೆಲ್ ನಮ್ಮ ಮಕ್ಕಳು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಓದೋರು ಕೂಡ ಸೌಲಭ್ಯಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ರಾಜ್ಯ ಅಧ್ಯಕ್ಷ ಆದ ನಂತರ ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಅವರಿಗೆ ಬಹಳಷ್ಟು ನಾನು ಕರ್ತಜ್ಞ ಧನ್ಯವಾದ ಹೇಳಕ್ ಬಯಸ್ತೀನಿ. ಹೀಗಾಗಿ ಇನ್ನು ಅವರ ಬಜೆಟ್ದಲ್ಲಿ ನಾನು ಇನ್ನೊಂದು ಹೇಳಕ್ ಬಯಸ್ತೀನಿ. ನಮ್ಮ ಸಮಾಜದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕು ಪ್ಲೇಸ್ ಅಲ್ಲಿ ಎಲ್ಲಿ CS ಸೈಟ್ ಇದೆ, ಎಲ್ಲಿ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಇಲ್ಲ ಅಂತ ಜಾಗದಲ್ಲಿ ನಮ್ಮ ಸಮಾಜಕ್ಕೆ ಅವರ ಅನುದಾನದಲ್ಲಿ ಜಾಗ ಮತ್ತು ಸಮುದಾಯ ಭವನ ಆಗುವಂತ ಕೆಲಸ ಮಾಡ್ಬೇಕಂತೇಳಿ ನಾನು ಎಲ್ಲರ ಮುಖಾಂತರ ಹೇಳಕ್ ಬಯಸ್ತೇನೆ. ಹೀಗಾಗಿ ಎಲ್ಲರಿಗೆ ಲೋನ್ ಕೂಡ ಬಹಳ ನಮ್ಮ ಮಡಿವಾಳ ಸಮಾಜದಲ್ಲಿ ಮೊನ್ನೆ MLA ರಿಕಮೆಂಡ್ ಮಾಡಿದ 10 ಜನರೇ ಲೋನ್ ಆಗಿದೆ. ಇನ್ನು ನಿಮ್ಮಲ್ಲಿ ಕೊಟ್ಟರಲ್ಲಿ ಬಹಳಷ್ಟು ಜನ ಭರವಸೆ ಇಟ್ಕೊಂಡು ಕೂತಿದ್ದಾರೆ. ಎಲ್ಲ ತಾಲೂಕಲ್ಲಿಂದ ನಮ್ಮ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಎಲ್ಲ ಕಡೆಯಿಂದ ನಿಮ್ಮ ಆದಷ್ಟು ನಮ್ಮ ಸಮಾಜದವರಿಗೆ ಬಡವರಿಗೆ ಲೋನ್ ಕೂಡ ತಾವು ಮಾಡ್ಬೇಕಂತ ಹೇಳಕ್ ಬಯಸ್ತೀನಿ. ಅದೇ ರೀತಿ ಬೋರ್ವೆಲ್ ಕೂಡ ಇದೆ. ಹಳ್ಳಿಯಲ್ಲಿ ಯಾರೇ 2 ಎಕರೆ 3 ಎಕರೆ ಲ್ಯಾಂಡ್ ಇದೆ, ಅವರು ಕೂಡ ನಿಮ್ಮ ಅನುದಾನದಲ್ಲಿ ಬೋರ್ವೆಲ್ ಕೂಡ ಇದೆ. ಈಗ ನಮ್ಮ ಟಿಪ್ಟ ಪ್ರಸನ್ನದ ಮನೆಗೆ ಕರ್ಕೊಂಡು ಹೋದಾಗ ಅವ್ರ ಮಷಿನ್ ಕೂಡ ನೋಡಿದ್ರು, ಬಟ್ಟೆ ಹೊಡೆಯೋದು. ಆ ಬಟ್ಟೆ ಕೂಡ ಈಗ 25 ಲಕ್ಷ ಲೋನ್ ಕೂಡ ಮಾಡ್ಕೊಡಂತ ಅವ್ರಿಗೆ ಹೇಳಿದ್ರು ನಮ್ಮ ಶ್ರೀನಂಜನ್ ಸಾಹೇಬರು. ತಮ್ಮ ಇದರೊಳಗೆ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮೊದಲಿಗೆ ನಮ್ಮ ಕುಲದೈವವಾದ ಮಾಚಿದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಕಳೆದ ತಿಂಗಳಲ್ಲಿ ಬಂದಿದ್ದೆ. ಅವಾಗಿನ ನಿಗಮ ನಾನು ಅಧ್ಯಕ್ಷನಾಗಿರಲಿಲ್ಲ. ನಾನು ಕೇಳಿ ನಾವೇನು ಇದು ನಿಗಮದ ಅಧ್ಯಕ್ಷನಾಗಿದ್ದೆ. ಅವರು ನಮ್ಮ ಕೆಲಸ ನೋಡಿ ಗುರುಸಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮುಖ್ಯಮಂತ್ರಿಗಳು ನೋಡಿ ಏನಿದೆ ಕಟ್ಟ ಕಡೆ ಮಡಿವಾಳ ಏನು ಭಗವರಾವ್ ಸರ್ ಹೇಳಿದಂಗೆ ಅವ್ರಿಗೆ ತಲುಪಬೇಕು. ಈಗ ಏನಾಗಿದೆ, ಈಗ ನಾನು ಅರಿವುವಂತಿ ಯೋಜನೆ ಅಂತಿದೆ, ಅದಕ್ಕೆ ಒಂದು ಇಂಜಿನಿಯರಿಂಗ್ ಗೌರ್ಮೆಂಟ್ ಈ CET ಆಗಿರೋಂಥವ್ರಿಗೆ ಪ್ರತಿ ವರ್ಷ 1 ಲಕ್ಷ ಕೊಡ್ತೀವಿ. ಅದು 4 ಲಕ್ಷ 4 ವರ್ಷಕ್ಕೆ ಕೊಡ್ತೇವೆ. ಅದನ್ನ ಅವರು ಓದಿ ಆದ್ಮೇಲೆ SSLCಗೆ 6 ತಿಂಗಳು ಆದ್ಮೇಲೆ ಅವರು ಅದನ್ನ ರಿಪೇಮೆಂಟ್ 2% ಬಡ್ಡಿ ತರ ಕೊಡ್ತಾರೆ. ಒಂದೊಂದು ವಿದ್ಯಾಭ್ಯಾಸದ ಒಂದು 25 ಲಕ್ಷ ವಿದೇಶದಲ್ಲಿ ಹೋಗಿ ಓದೋರ್ಗೆ 25 ಲಕ್ಷ ಕೊಡೋದಕ್ಕೆ ಇತ್ತು. ಈಗ 50 ಲಕ್ಷ ಮಾಡಿದೆ. ಅದು ಯಾಕೆ ಅದು ವಿದೇಶದಲ್ಲಿ ಹೋದಾಗ ತುಂಬಾ ಖರ್ಚು ಬರ್ತದೆ ಅಂತ ಮಾಡಿದ್ದಾರೆ. ಅದಕ್ಕೆ ವಿತೌಟ್ ಬಡ್ಡಿನೇ ಇಲ್ಲ. ಆದ್ರೆ 50 ಲಕ್ಷಕ್ಕೆ ಮಾರ್ಗೇಜ್ ಮಾಡ್ಬೇಕಾಗುತ್ತೆ. 1 ಲಕ್ಷಕ್ಕೆಲ್ಲ ಬ್ಯಾಂಕ್ಗಳಲ್ಲಿ ಮಾರ್ಗೇಜ್ ಮಾಡ್ತಾರೆ. 50 ಲಕ್ಷ ಕೊಡೋದು ಅಂದ್ರೆ ಅದು ಬಡ್ಡಿನೇ ಇಲ್ಲ. 50 ಲಕ್ಷ ಯಾರು ಕೊಟ್ಟು ಓದಿಸ್ತಾರೆ ಮಕ್ಕಳನ್ನ? ಕಷ್ಟ ಇದೆ ಅಂತ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಒಂದು ಗಂಗಾ ಕಲ್ಯಾಣ ಮಾಡಿದ್ದಾರೆ. ಅದು ಒಂದೊಂದು ತಾಲೂಕಿಗೆ ಒಂದೊಂದು ಈ ಸರಿ ನಾನು ಬರ್ತದೆ. ಈಗ ಈ ಸರಿ ಮಾತ್ರನೇ, ಮುಂಚೆ ಜಿಲ್ಲೆಗೆ 2 ಕೊಟ್ಟಿದ್ವಿ. ಯಾರು ಕೊಡ್ತಾರೆ ಜಿಲ್ಲೆಗೆ? ಈ ತಾಲೂಕು 1 ಕೊಟ್ಟಿದ್ದಾರೆ. ಅದು ಸಾಲದು. ತಾಲೂಕು 2 ಅಥವಾ 3 ಕೊಡ್ಬೇಕು ಅಂತ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಅಲ್ಲಿ ಮಾಡಿಸ್ತೀನಿ. ಮತ್ತೆ ಏನು ನೇರ ಸಾಲ ಅಂತ ಕೊಡ್ತಾ ಇದ್ದಾರೆ, ಒಂದು 1 ಲಕ್ಷ ರೂಪಾಯಲ್ಲಿ 20,000 ಸಬ್ಸಿಡಿ ಕೊಡ್ತಾರೆ. ಅದನ್ನ ಅದು ಅಪ್ಲಿಕೇಶನ್ ಹಾಕೊಂಡಿರೋರು ಮಾತ್ರ ಅದನ್ನ ಸೆಲೆಕ್ಷನ್ ಮಾಡೋದು. ಈ ಶಾಸಕರು ಮಾಡಿ ಲಿಸ್ಟ್ ಮಾಡಿ ಕಳಿಸ್ತಾರೆ ನಮ್ಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಅದನ್ನ ಕರೆಕ್ಟ್ ಆಗಿದಾ ಇಲ್ವಾ ನೋಡಿ ಅದನ್ನ ಆ ದುಡ್ಡು ಅವ್ರ ಖಾತೆಗಳಿಗೆ ಹಾಕಿಸ್ತೀವಿ. ನಮ್ಗೂ ಒಂದು 5% ಕೊಟ್ಟಿರ್ತಾರೆ. ಯಾರು ತಪ್ಪೋಗಿರ್ತಾರೆ, ಯಾರು ಅರ್ಜಿಗಳು ಹಾಕಿದವ್ರಿಗೆ ನಾವು ಕೊಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಇದು ಮತ್ತೆ ಕಳೆದ ಸಾಲಲ್ಲಿ 18, 19, 20ರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿದ್ದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಆವಾಗ 10 ಕೋಟಿ ಮಡಿವಾಳರಿಗೆ ಅಂತ 18ರಲ್ಲಿ, 19, 20ರಲ್ಲಿ 15 ಕೋಟಿ ಹಾಕ್ಸಿದೆ. ಅದರಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿದ್ವಿ. ನಮಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಅಂತ. ನಾವು ಶ್ರೀಶಕ್ತಿ ಗುಂಪುಗಳಿಗೆ 3.5 ಲಕ್ಷ ಕೊಡೋದು, 1 ಲಕ್ಷ ಸಬ್ಸಿಡಿ ಮಾಡಿದ್ರಿ. ಅದು ರಿಕವರಿ ಎಷ್ಟಿದೆ ಅಂದ್ರೆ 80% ರಿಕವರಿ ಇದೆ. ಇವರು ನಾವು ಅದಾದ್ಮೇಲೆ ಕೊಟ್ಟಿರುವಂತ ಈಗ ರಿಕವರಿ ಎಷ್ಟಿದೆ ಅಂದ್ರೆ 5% ಇದೆ. ನಾವು ಸಾಲ ಕಟ್ಟಬೇಕು, ಸಾಲ ತೀರಿಸಿ ಮತ್ತೆ ಅದನ್ನು ಡಬಲ್ ತಗೋಬೇಕು. ಹಂಗ್ ಮಾಡ್ಬೇಕು. ಹೊರತು ಸಾಲ ಇಸ್ಕೊಡೋದು 1 ಲಕ್ಷ ರೂಪಾಯಿ ಬಡ್ಡಿ ಇಲ್ಲ, ಕಟ್ಟೋದೇ ಇಲ್ಲ, ತಿರ್ಗಾ ನೋಡೋಣ, ಅದು ಇನ್ಮೇಲೆ ಆಗಲ್ಲ. ನಾವು ಈಗ ಮೊನ್ನೆ ನಾನು 33 ಕೋಟಿ ಕೊಟ್ಟಿದ್ದಾರೆ. ಈ ಸರಿ 33 ಕೋಟಿ ಸಾಲದು ಅಂತ ಹೋಗಿ ಮುಖ್ಯಮಂತ್ರಿಗಳು ಕೇಳಿದೆ. ಆಯ್ತಪ್ಪ ಕೊಡೋಣ, ಇನ್ನ ಡಬಲ್ ಅದನ್ನ ಕೊಡ್ತೀರಿ,
ನೀವು ರಿಕವರಿ ನಿಮ್ದು 50%, 2 ವರ್ಷ 3 ವರ್ಷದಲ್ಲಿ ತಗೊಂಡಿದಾರಲ್ವಾ, ಅದ್ರಲ್ಲಿ 50% ಆದರೂ ರಿಕವರಿ ಮಾಡಿದ್ರೆ ನಾನು ಕೊಡ್ತೀನಿ. ಕರೆಕ್ಟ್ ಅವ್ರು ಹೇಳಿ, ಯಾಕಂದ್ರೆ ರಿಕವರಿ ದುಡ್ಡೇ ಸಾಲ ಹೇಳ್ಕೊಡ್ತಾರೆ. ಅದಕ್ಕೆ ನಾನು ಈಗ ಇದಾವ ನನಗೆ ಏನು ಅರಾಬಿರಿಯಾಗಿ ನಾನು ಇದು ಕರೆದಿರೋದು ಅರ್ಜೆಂಟ್ ಮೀಟಿಂಗು. ನಾನು ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳು ನಾನು ತಾಲೂಕು ಏನು ಇಲ್ಲಿ ಜಿಲ್ಲಾ ಅಧಿಕಾರಿಗಳನ್ನ ಕರೆಸಿ, ಅಂದ್ರೆ ನಮ್ಮ DM ಇರ್ತಾರೆ ಅವ್ರು ಕರೆಸಿ, ಎಲ್ಲಾ ತಾಲೂಕುಗಳ ಅಧ್ಯಕ್ಷರುಗಳನ್ನ ಕರೆಸಿ ಅವ್ರ ಸಮ್ಮುಖದಲ್ಲಿ ನಾನು ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಸಾಲ ಕಟ್ಟಿಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿಸ್ತೀವಿ. ಯಾಕೆಂತಂದ್ರೆ ಸಾಲ ತಗೊಂತಾರೆ ಪತ್ತೆನೇ ಇರಲ್ಲ ತಗೊಂಡು, ಆಮೇಲೆ ಯಾರಿಗೆ ಸಾಲ ಸಿಗಬೇಕು ಅಂತ ಅವ್ರು ಸಿಗಲ್ಲ. ಅದಕ್ಕೆ ಮುಂದಿನ ಸಾರಿ ಬಿಡಲ್ಲ. ನನಗೆ ಇಡೀ ರಾಜ್ಯದ ಮಡಿವಾಳ ನಾಡಿ ಮಿಡಿತ ನನಗೆ ಗೊತ್ತಿದೆ. ಅಲ್ಲಿ ಜಾಸ್ತಿ ಬಡವರಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಇದ್ದಾರೆ, ಯಾವ ತಾಲೂಕುಗಳಲ್ಲಿ ಇದ್ದಾರೆ, ಅದರಲ್ಲೂ ನನಗೆ ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಿದೆ. ಹಂಗಾಗಿ ಆ ತಾಲೂಕುಗಳಿಗೆ ನೋಡಿ, ಇವಾಗ ಅರಿವು ಯೋಜನೆ ನೀವು ಎಷ್ಟಾದ್ರೂ ಅಪ್ಲಿಕೇಶನ್ ಹಾಕ್ಸಿ, ನಾನು ಅವ್ರು 4 ಲಕ್ಷ ಲೋನ್ ಕೊಡಿಸ್ತೀನಿ. CET ಎಕ್ಸಾಮ್ ಮಾಡಿರೋದು ಅದನ್ನ ಯಾಕೆ ಕೊಡಿಸ್ತೀನಿ ಅಂತಂದ್ರೆ, ಬೇರೆ ಜಿಲ್ಲೆಗಳು ತಗೊಂಡಿದ್ದವರು ಇದ್ದಾರೆ, ಅವ್ರನ್ನ ಅದನ್ನು ಟ್ರಾನ್ಸ್ಫರ್ ಮಾಡಿಸಿ ಕೊಡಿಸ್ತೀನಿ. ಹಂಗಾಗಿ ಇವೆಲ್ಲ ಏನು ಈ ನಿಗಮದ ಸವಲತ್ತುಗಳನ್ನ ಉಳ್ಳೋರು ತಗೊಳೋದು ಬೇಡ. ನಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ಯಾರು ನಮ್ಗೇನಾಗಿದೆ ಯಾರಿಗಾರು ಕೆಲಸ ಮಾಡುವಂಥವ್ರು ಈಗ ನಮ್ಮದು ಉದ್ದೇಶ ಕೆಲಸ ಮಾಡಾಗಿದೆ. ಧೂಬಿಗಕ್ಕಿಂತ ಅಲಗಾಗಿದೆ 2 ಎಕರೆ, ಬಟ್ ಅದು ಏನು ಕೆಲಸಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಸಾಫ್ ಮಾಡಿಸಿ ದುಡ್ಡು ಹಾಕಿ ಎಲ್ಲ ಮಾಡಿದ್ರೆ ಅದು ಏನೂ ಆಗ್ತಾ ಇಲ್ಲ. ಒಂದು ಸೈಟ್ ಸಿಕ್ಕರೆ, ಸಮುದಾಯ ಭವನಕ್ಕೆ ಒಂದು ಸೈಟ್ ಸಿಕ್ಕರೆ ಒಳ್ಳೇದಾಗುತ್ತೆ ಅಂತ ನಮ್ದು ಅಭಿಪ್ರಾಯ. ಯಡಿಯೂರಪ್ಪರ CM ಇದ್ದಿನಾಗ 8.5 ಲಕ್ಷ ಎಲ್ಲ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿತ್ತು. ಈ ತಿಂಗಳ 16ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ಸಂಘಟನೆಯ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಸತೀಶ್ ವಾಸರೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇಲ್ಲಿಯವರೆಗೆ 9 ವರ್ಧಾಪನಾ ದಿನಾಚರಣೆಗಳು ಮಹಾರಾಷ್ಟ್ರ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಆಯೋಜಿಸಲಾಗಿದ್ದು, ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲನೆಯ ಬಾರಿಗೆ 10ನೇ ರಾಷ್ಟ್ರೀಯ ವರ್ಧಾಪನಾ ದಿನಾಚರಣೆ ಆಯೋಜಿಸಲಾಗುತ್ತಿದೆ ಎಂದರು. ಸಮಾನತೆ, ಸ್ವಾಭಿಮಾನ ಮತ್ತು ಸಾಮಾಜಿಕ ಜಾಗೃತಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಭಾಜಿ ಬ್ರಿಗೇಡ್ ಸಂಘಟನೆಯ ಛತ್ರಪತಿ ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಮಹಾತ್ಮ ಬಸವೇಶ್ವರ ಅವರ ವಿಚಾರ ಭಾವನೆಯನ್ನು ಇರಿಸಿಕೊಂಡು ಮುನ್ನಡೆಯುತ್ತಿದೆ. ದೇಶ ಸ್ವತಂತ್ರಗೊಂಡು 75 ವರ್ಷಗಳು ಗತಿಸಿದರೂ ಜನಸಾಮಾನ್ಯರಿಗೆ ಸಂಪೂರ್ಣ ಪ್ರಜಾಪ್ರಭುತ್ವ ದೊರೆಯುತ್ತಿಲ್ಲ. ಸಾಮಾಜಿಕ, ಕೃಷಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಇನ್ನೂ ಸಹ ಏಕೆ ಚಕ್ರಾಧಿಪತ್ಯ ಹಾಗೂ ವಂಶ ಪರಂಪರೆ ಆಡಳಿತ ಮುಂದುವರೆದಿದೆ. ಇದನ್ನು ಹತ್ತಿಕ್ಕಲು ಹಾಗೂ ಜನಸಾಮಾನ್ಯರ ಕೈಗೆ ಪ್ರಜಾತಂತ್ರ ದೊರೆಯುವಂತಾಗಲು ಸಂಭಾಜಿ ಬ್ರಿಗೇಡ್ 10 ವರ್ಷ ಮಹತ್ತರ ಕಾರ್ಯ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದ ವಿವರಣೆ ನೀಡಿದ ಅವರು, ಬೆಳಗ್ಗೆ 10:30 ಗಂಟೆಗೆ ಒಗಟು ಕಲಾವಿದ ರಾಜೇಂದ್ರ ಕಾಂಬ್ಳೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವರು. ನಂತರ ಮಧ್ಯಾಹ್ನ 12 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ನ್ಯಾಯವಾದಿ ಮನೋಜ್ ಅಖ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಸಂಘಟನೆಯ ಮಹಾಪ್ರಧಾನ ಕಾರ್ಯದರ್ಶಿ ಸೌರವ್ ಖೇಡ್ಕರ್,
ವಕ್ತಾರರಾದ ಪ್ರೊಫೆಸರ್ ಗಂಗಾಧರ್ ಬನ್ಬೇರೆ, ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮೂಳೆ ಹಾಗೂ ಕರ್ನಾಟಕ ಮರಾಠ ನಿಗಮ ಮಂಡಳದ ಅಧ್ಯಕ್ಷ ಜಿಎಚ್ ಮರಿಯೋಜಿರಾವ್, ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ, ಸಮಾಜ ಸೇವಕ ಅಬ್ದುಲ್ ಮನ್ನಾನ್ ಸೇಠ್, ಕಿಸಾನ್ ಶಿಕ್ಷಣ ಪ್ರಸಾರ ಮಂಡಳಿ ಅಧ್ಯಕ್ಷ ಅನಿಲ್ ಶಿಂದೆ, ಉಸ್ಮಾನಾಬಾದ್ ಜನತಾ ಬ್ಯಾಂಕ್ ಅಧ್ಯಕ್ಷ ವಸಂತರಾವ್ ನಾಗದೆ, ಅರುಣ್ ಪಾಟೀಲ್ ಏಕಂಬೇಕರ್, ಡಾಕ್ಟರ್ ದಿನಕರ್ ಮೋರೆ, ಕೆಕೆಎಂಪಿ ಅಧ್ಯಕ್ಷ ದಿಗಂಬರ್ ರಾವ್ ಮಾನಕ್ಕಾರಿ, ನಂದಕುಮಾರ್ ಸಾಳುಂಕೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶೋಕ್ ಸೋಂಜೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೀಪಕ್ ಪಾಟೀಲ್ ಚಾಂದೂರಿ, ನ್ಯಾಯವಾದಿ ನಾರಾಯಣ್ ಗಣೇಶ್, ಜನಾರ್ದನ್ ಬಿರಾದರ್, ಸತೀಶ್ ಮೂಳೆ, ಅನಿಲ್ ಭುಸಾರೆ, ಬ್ರಿಗೇಡ್ ಅಧ್ಯಕ್ಷೆ ಡಾಕ್ಟರ್ ಕೃತಕ ಕನ್ಸೆ, ಪ್ರಕಾಶ್ ಪಾಟೀಲ್, ಡಾಕ್ಟರ್ ಜ್ಞಾನೋಬಾ ಮುಂಗ್ಲೆ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಇದೇ ವೇಳೆ ಸೈಯದ್ ಅಹಮದ್ ಖಾನ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಇದೇ ವೇಳೆ ಸನ್ಮಾನಿಸಲಾಗುವುದು ಎಂದು ವಾಸ್ರೆ ಹೇಳಿದ್ದರು. ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ದತ್ತಾ ಪಾಟೀಲ್, ಕಾರ್ಯದರ್ಶಿ ರಾಮರಾವ್ ರಾವಣಗಾವೆ, ಸಂಘಟನೆಯ ಪ್ರಮುಖರಾದ ಪ್ರಶಾಂತ್ ಪಾಟೀಲ್, ಗೋವಿಂದ್ ಪಾಟೀಲ್, ಸಂತೋಷ್ ಪಾಟೀಲ್, ರತಿಕಾಂತ್ ಬಿರಾದರ್, ಅಂಕುಶ್ ಪಾಟೀಲ್, ದತ್ತಾ ಡಾವರ್ಗಾವೆ, ದತ್ತಾ ಪಾಟೀಲ್ ಆಲೂರ್, ನೀಲೇಶ್ ಜಗತಾಬ್, ಜ್ಞಾನೋಬಾ ನಿಟ್ಟೂರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. इस प्लेसमेंट के माध्यम से हम आह्वान करना चाहते हैं कि 16 तारीख को रंग मंदिर में हमारा वर्धापन दिन का महामेलावा वहां पर आयोजित किया गया है. 16 10:30 बजे रंग मंदिर में वर्धापन दिन का आयोजन किया गया है. तो हमारा जो संगठन है वो संगठन शिव शाहू फुले बसव शिव शाहू फुले अंबेडकर के विचारों पर चलने वाला संगठन है. पूरे बहुजन समाज को लेके जाकर सभी महामानव के महापुरुषों के विचार हमारे संगठन के माध्यम से समाज में पहुंचने का कार्य 15-20 साल से हमारे पूरे संभाजी ब्रिगेड के कार्यकर्ता कर रही है. तो मैं सभी पत्रकार भाइयों और जनता को आह्वान करना चाहता हूं कि जो कार्यक्रम रंग मंदिर में आयोजित किया गया है उस कार्यक्रम में बहुत बड़े पैमाने पर मराठा बहुजन समाज वहां पर उपस्थित रहना बोलकर ये प्लेसमेंट लिया गया है. ಚನ್ನಬಸವ ರಂಗಮಂದಿರದಲ್ಲಿ ಸಂಭಾಜಿ ಬ್ರಿಗೇಡ್ ರಾಷ್ಟ್ರೀಯ ವರ್ಧಾಪನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಕೇವಲ ಒಂದು ಸಮುದಾಯದ ಸಂಘಟನೆ ಇಲ್ಲ, ಇಲ್ಲಿ ಬಹುಜನರು ಈ ಸಂಘಟನೆಯಲ್ಲಿ ಕೆಲಸವನ್ನು ಮಾಡುತ್ತಾರೆ. ಸಂಭಾಜಿ ಬ್ರಿಗೇಡ್ ಸಂಘಟನೆಯಲ್ಲಿ ಮಹಾಮಾನವರ ವಿಚಾರಧಾರೆಗಳ ಆಧಾರದ ಮೇಲೆ ಈ ಸಂಘಟನೆಯು ನಡೆಯುತ್ತಿದೆ. ಬುದ್ಧ, ಬಸವ, ಶಿವ, ಶಾಹು ಫುಲೆ, ಅಂಬೇಡ್ಕರ್ ಎಲ್ಲ ಮಹಾಮಾನವರನ್ನು ಸಂಭಾಜಿ ಬ್ರಿಗೇಡನ್ನು ಗೌರವಿಸುತ್ತದೆ ಹಾಗೂ ಅವರ ವಿಚಾರಧಾರದ ಮೇಲೆ ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಕಾರ್ಯವನ್ನು ಮಾಡುತ್ತದೆ. ಸಂಭಾಜಿ ಬ್ರಿಗೇಡ್ ಸಂಘಟನೆಯು ಔರಾದ್ ತಾಲೂಕಿನಲ್ಲಿ ಸತತವಾಗಿ 15 ವರ್ಷ ಕೆಲಸ ಮಾಡಿದೆ. ರೈತರ ಹೋರಾಟ, ರಕ್ತದಾನ ಶಿಬಿರ, ಅನೇಕ ಕೆಲಸಗಳನ್ನು ನಾವು ಸಂಭಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಔರಾದಲ್ಲಿ ಕಾರ್ಯಗಳನ್ನು ಸತತವಾಗಿ ಮಾಡುತ್ತಾ ಬಂದಿವೆ. ಅದೇ ರೀತಿ ಭಾಲ್ಕಿಯಲ್ಲಿ ನಾವು ಹೋದ ವರ್ಷದಲ್ಲಿ 45 ಡೋನರ್ಗಳನ್ನು ಸಂಭಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಇದರಲ್ಲಿ ಅಪೆಕ್ಸ್ ಹಾಸ್ಪಿಟಲ್ಗೆ ನಾವು 45 ಡೋನರ್ಗಳನ್ನು ಸಂಭಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಕೊಟ್ಟಿದ್ದೇವೆ. ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿ ಹನುಮಂತರಾವ್ ಚೌಹಾಣ್ ನೇಮಕ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹನುಮಂತರಾವ್ ಚೌಹಾಣ್ ಅವರನ್ನು ರಾಜ್ಯ ಸರ್ಕಾರವು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷರಾಗಿ ನೇಮಿಸಿದ್ದು, ಇಂದು ಅವರು ಬೆಂಗಳೂರಿನ ಅರಣ್ಯ ಭವನದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದರು. ಈ ಸಂದರ್ಭದಲ್ಲಿ ಭಾಲ್ಕಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.